ಸೂಪರ್ ಪ್ರೈಮ್ ಹೆಡ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ ಅನ್ನುವ ಆರೋಪ ಈಗ ಬಂದಿದೆ. ಅಕೌಂಟ್ ಇಲ್ಲದೆ ಇದ್ರೂ ಕೂಡ ಹಣ ರಿಲೀಸ್ ಆಗಿದೆ. ಒಂದು ಖಾತೆಗೆ ಕೋಟಿ ರೂಪಾಯಿಯಷ್ಟು ಹಣ ಹಾಕಿದ್ದಾರೆ. ಇವೆಲ್ಲವೂ ಕೂಡ ಬಯಲಾಗಿರುವಂಥದ್ದು CAG ವರದಿಯಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ಪರ ವಿರೋಧ ಹೋರಾಟಗಳು ನಡೀತಾ ಇದ್ದಾವೆ. DK ಶಿವಕುಮಾರ್ ಮತ್ತು HDK ಮುಖಾಮುಖಿ ಆಗೋದಕ್ಕೆ ವೇದಿಕೆಯೂ ಕೂಡ ರೆಡಿ ಆಗ್ತಾ ಇದೆ ಅಂತೇಳಿ ಭಾವಿಸಲಾಗ್ತದೆ. ಯಾಕೆಂದರೆ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ, ಮುಖಾಮುಖಿ ಆಗ್ತಿದೆ. ಆದರೆ ಎಲ್ಲಿ, ಯಾವಾಗ ಫೇಸ್ ಟು ಫೇಸ್ ಕೂರ್ತಾರೆ ಅನ್ನುವಂಥದ್ದಕ್ಕೆ ಈಗ ಉತ್ತರ ಸಿಕ್ಕಿಲ್ಲ. ಹಾಗೆಯೇ ಅಡ್ಡ ಮತದಾನದ ವರದಿ ಕೊಡೋದಕ್ಕೆ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ರು. ಆದರೆ ನಿತಿನ್ ನಬೀನ್ ಅವರು ಕ್ರಾಸ್ ವೋಟ್ ಮಾಡಿದವರ ಬಗ್ಗೆ ಆಲ್ರೆಡಿ ವರದಿಯನ್ನು ಪಡ್ಕೊಂಡಿದ್ರಂತೆ. ಈ ಮಾತನ್ನ ಅಶೋಕ್ ಅವರೇ ಹೇಳಿದ್ದಾರೆ. ಹಾಗೆಯೇ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ಕೊಟ್ಟಂತಹ ದೇಣಿಗೆಯ ಹಣ ಲೂಟಿಯಾಗಿದೆ. ಯೋಗಿ ಸರ್ಕಾರಕ್ಕೆ SIT ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದೆ. ಈಗ ರಾಮನ ದುಡ್ಡು ತಿಂದವರು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಲಕ್ನೋದಲ್ಲಿ ನಿನ್ನೆ ಕೋಚಿಂಗ್ ಸೆಂಟರ್ಗೆ ಬೆಂಕಿ ಬಿದ್ದು 15 ವಿದ್ಯಾರ್ಥಿಗಳು ಸಜೀವ ದಹನ ಆದರು. ಇವತ್ತು ಉತ್ತರ ಪ್ರದೇಶದಲ್ಲಿ 100 ಅಕ್ರಮ ಕೋಚಿಂಗ್ ಸೆಂಟರ್ಗಳಿಗೆ ಬೀಗ ಬಿದ್ದಿದೆ. ರಾಜಸ್ಥಾನ, ಬಿಹಾರದಲ್ಲೂ ಕೂಡ ದಾಳಿಗಳು ನಡೆದಿದ್ದಾವೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಆಗಿರುವ ದೊಡ್ಡ ಲೋಪವನ್ನು CAG ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಪರಿಷ್ಕರಣೆಯ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಾಗಿರುವಂತಹ ವ್ಯತ್ಯಾಸಗಳ ಬಗ್ಗೆನೂ ಕೂಡ ಲೆಕ್ಕ ಕೊಡೋದಕ್ಕೆ ಸೂಚನೆ ನೀಡಿದ್ದಾರೆ. ಈಗ ಆ ರಿಪೋರ್ಟ್ ಸರ್ಕಾರದ ಕೈ ಸೇರಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ, ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡುವಂತಹ ಮಹತ್ವದ ಗೃಹಲಕ್ಷ್ಮಿ ಯೋಜನೆ. ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಾಗಿ ಮಹಿಳಾ ದಿನಾಚರಣೆಯ ದಿವಸದಂದೇ ಘೋಷಣೆ ಮಾಡಿದಂತಹ ಅತಿ ದೊಡ್ಡದಾದಂತಹ ಒಂದು ಘೋಷಣೆ. ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಗೃಹಲಕ್ಷ್ಮಿಯರ ಖಾತೆಗೆ 75,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಮಧ್ಯೆ ಕಳೆದ ವರ್ಷ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಖಾತೆಗಳಿಗೆ ಹಾಕಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿದರು. ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಲೋಪ ಆಗಿದ್ದನ್ನ ಅಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಪಿಕೊಂಡಿದ್ರು. ಅದಾದ್ಮೇಲೆ ಸರಿಪಡಿಸ್ತೀನಿ ಅಂತ ಖುಷಿ. ಈಗ CM DK ಶಿವಕುಮಾರ್ ಅವರ ಕೈಗೆ CAG ಡೇಟಾ ಅನಾಲಿಟಿಕ್ಸ್ ವಿಭಾಗ ಆಡಿಟ್ ನಡೆಸಿರುವಂತಹ ವರದಿ ಸಲ್ಲಿಕೆಯಾಗಿದೆ. ಈ CAG ವರದಿಯಲ್ಲಿ ಅಚ್ಚರಿ ಬೀಳುವ ನಕಲಿ ಲೆಕ್ಕಗಳು ಪತ್ತೆಯಾಗಿವೆ. 19,020 ಗೃಹಲಕ್ಷ್ಮಿಯರಿಗೆ ಒಂದೇ ಬ್ಯಾಂಕ್ ಖಾತೆ ಇದೆಯಂತೆ. 19,020 ಜನರಿಗೆ ಒಂದೇ ಬ್ಯಾಂಕ್ ಖಾತೆ. ಅದು ಯಾವ ಸ್ವರೂಪದ ಮನೆ ಆಗಾದ್ರೆ ಅಷ್ಟು ಜನ ಒಂದೇ ಬ್ಯಾಂಕ್ ಖಾತೆಯನ್ನು ನಡೆಸುವಂಥವ್ರು? ಈ ಪ್ರಶ್ನೆ ಮೂಡಬಹುದು. ಹತ್ರ 11.41 ಕೋಟಿ ರೂಪಾಯಿಗಳನ್ನು ಇದಕ್ಕೆ 3 ತಿಂಗಳಲ್ಲಿ ಜಮೆ ಮಾಡಲಾಗಿದೆ. ಇಷ್ಟೊಂದು ಬ್ಯಾಂಕ್ ಖಾತೆ. ಇನ್ನು 23,262 ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆನೇ ಇಲ್ಲ. ಅದು ಹೇಗೆ DBT ಆಗುತ್ತೆ ಇವರ ಖಾತೆಗಳಿಗೆ ಅಂತ ಗೊತ್ತಿಲ್ಲ. 23,262 ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆನೇ ಇಲ್ಲ. ಇನ್ನು ಬ್ಯಾಂಕ್ ಖಾತೆ ಇಲ್ಲದೇ ಇದ್ರೂ ಕೂಡ 46.52 ಕೋಟಿ ರೂಪಾಯಿಗಳು ಸಂದಾಯ ಆಗಿದೆ. ಯಾವ ಮ್ಯಾಜಿಕ್ ಅನ್ನು ಇವರು ಮಾಡಿದ್ದಾರೆ ಗೊತ್ತಿಲ್ಲ. ಯಾವ ಸ್ವರೂಪದ ಮ್ಯಾಜಿಕ್ ಇಲ್ಲಿ ನಡೆದಿದೆ ಅಂತೇಳಿ ಗೊತ್ತಾಗಬೇಕಿದೆ. 8,995 ಗೃಹಲಕ್ಷ್ಮಿ ಖಾತೆಗಳಿಗೆ 2 ಸಲ ಹಣ ಹೋಗಿದೆ. ಫೆಬ್ರವರಿ ಮತ್ತು ಮಾರ್ಚ್ 2025ರಲ್ಲಿ ದುಡ್ಡೇ ಹೋಗಿಲ್ಲ. ಆದರೆ ಇಷ್ಟು ಖಾತೆಗಳಿಗೆ 2 ಸಲ ಹಣ ಹೋಗಿದೆ. ತಿಂಗಳಿಗೆ 1,80,00,000ದಂತೆ ಪದೇ ಹಣವನ್ನು ಜಮೆ ಮಾಡಲಾಗಿದೆ. 10,36,308 ಫಲಾನುಭವಿಗಳಿಂದ ಖಾತೆಗಳ ಬದಲಾವಣೆಯೂ ಕೂಡ ಆಗಿರುವಂಥದ್ದು ಪತ್ತೆಯಾಗಿದೆ. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಹಾಗಾದರೆ DBT ಒಂದು ಪೈಸೆ ಕೂಡ ಮೋಸ ಮಾಡೋದಕ್ಕೆ ಇದರಲ್ಲಿ ಅವಕಾಶನೇ ಇಲ್ಲ. ಯಾಕಂದ್ರೆ ಯಾರು ಫಲಾನುಭವಿಗಳಿದ್ದಾರೆ ಎಕ್ಸಾಕ್ಟ್ ಅವರ ಖಾತೆಗಳಿಗೆ ಹೋಗುವಂತಹ ಹಣ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಸೋರಿಕೆ ಆಗೋದಕ್ಕೆ ಅವಕಾಶನೇ ಇರಲಿಲ್ಲ. ಇಷ್ಟು ದೊಡ್ಡ ಗೋಲ್ಮಾಲ್ ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿದೆ ಅಂತ CAG ರಿಪೋರ್ಟ್ ಹೇಳ್ತಾ ಇದೆ. ಸದ್ಯಕ್ಕೆ CAG ವರದಿಯಲ್ಲಿ ಬರೀ ಲೋಪದೋಷಗಳ ಬಗ್ಗೆ ಅಷ್ಟೇ ಉಲ್ಲೇಖ ಇದೆ. ಆದರೆ ತೆರಿಗೆ ಕಟ್ಟುವಂಥವರು, ಪ್ರತಿಪಕ್ಷದವರಿಗೆಲ್ಲ ಈ CAG ವರದಿ ಇಟ್ಕೊಂಡು ಸಾಲು ಪ್ರಶ್ನೆಗಳನ್ನು ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ಸರ್ಕಾರದ ಹಣ ಬ್ಯಾಂಕ್ಗಳ ಮೂಲಕವೇ ಹಂಚಿಕೆ ಆಗಬೇಕು. DBT ಮೂಲಕವೇ ಹಣ ಹೋಗಬೇಕಾಗಿರುವಂಥದ್ದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶನೇ ಇದು. ಸರ್ಕಾರದ ಹಣ ಬ್ಯಾಂಕ್ಗಳ ಮೂಲಕವಾಗಿಯೇ ಹಂಚಿಕೆ ಆಗಬೇಕು. DBT ಮೂಲಕವಾಗಿಯೇ, ಡೈರೆಕ್ಟ್ ಬ್ಯಾಂಕ್ ಮೂಲಕವಾಗಿಯೇ ಟ್ರಾನ್ಸ್ಫರ್ ಆಗಬೇಕು. ಅದನ್ನ RBI ನಿಯಮ ಕೂಡ ಹೇಳುತ್ತೆ. ಹಾಗಿದ್ರು ಬ್ಯಾಂಕ್ ಖಾತೆ ಇಲ್ಲದೆ ಹಣ ಜಮೆ ಆಗಿದ್ದು ಹೇಗೆ? ಯಾರಿಗಿದು ಹೋಗಿದೆ? ಹಾಗಾದ್ರೆ ಬ್ಯಾಂಕ್ ಖಾತೆ ಇಲ್ಲದೇನೆ ಹಣ ಯಾರಿಗೆ ಹೋಗಿದೆ? ಇವರಲ್ಲಿ ಎಷ್ಟು ಜನ ನೈಜ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ? ಅವ್ರಿಗೇನಾದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ ಅನ್ನೋದು ಪಾಲಿಸಿ ಏನಾದ್ರು ಇದರಲ್ಲಿ
ಹೇಗೆ ಹೋಗೋದಕ್ಕೆ ಸಾಧ್ಯ ಇದು? ಹಾಗಿದ್ರೆ ಸರ್ಕಾರದ ಹಣ, ಜನರ ತೆರಿಗೆ ಹಣ ಏನಾಯಿತು? ಯಾರು ಇಲ್ಲಿ ದುಡ್ಡನ್ನು ಹೊಡೆದಿದ್ದಾರೆ? ಗೋಲ್ಮಾಲ್ ಆಗಿರೋದು ಬರೀ 3 ತಿಂಗಳದ್ದ ಅಥವಾ 3 ವರ್ಷದ್ದ? ಇದು ಕೂಡ ಗೊತ್ತಾಗಬೇಕು. ಈ ಅಕೌಂಟ್ಗಳು ಯಾರ ಹೆಸರಲ್ಲಿವೆ? ಯಾರವರು? ದುಡ್ಡು ಪಡೆದಂಥವ್ರು ಯಾರು ಇವರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಕಳ್ಳಾಟ ಆಡಿದ್ಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಬಲವಾದ ಅನುಮಾನ ಇಲ್ಲಿ ಇದೆ. ಯಾಕಂದ್ರೆ ಆ ಇಲಾಖೆನೇ ಇದರ ಉಸ್ತುವಾರಿ ಇರುವಾಗ ಅವ್ರಿಗೆ ಗೊತ್ತಿರೋದಿದೆಲ್ಲ ನಡೆಯೋಕ್ಕೆ ಸಾಧ್ಯನಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಮುಚ್ಚಿಟ್ಟಿದ್ದು ಯಾಕೆ? ಯಾಕಂದ್ರೆ ಅವ್ರಿಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ದುಡ್ಡು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲದಂಥವ್ರು ಇನ್ನು ಇಲ್ಲಿ ಯಾರ್ಯಾರ್ದೋ ಅಕೌಂಟ್ಗಳಿಗೆ ದುಡ್ಡು ಹೇಗೆ ಹಾಕಿದ್ದಾರೆ? ಬರೀ ಅಧಿಕಾರಿಗಳ ಕೈವಾಡನ, ರಾಜಕಾರಣಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಇವೆಲ್ಲವೂ ಕೂಡ ಪತ್ತೆಯಾಗಬೇಕಾಗಿದೆ. ಯಾಕಂದ್ರೆ ಇದು ಅತ್ಯಂತ ಮಹತ್ವದ ಯೋಜನೆ ಗೃಹಲಕ್ಷ್ಮಿ. ಈ ಪ್ರಶ್ನೆಗಳಿಗೆಲ್ಲ ಯಾವಾಗ ಯಾರು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಅವರು ಮಾತ್ರ ಸಿಎಜಿ ರಿಪೋರ್ಟ್ ಇಟ್ಕೊಂಡು ಸರ್ಕಾರಕ್ಕೆ ಸಾಲು ಪ್ರಶ್ನೆಗಳನ್ನು ಮಾಡ್ತಾ ಇದ್ದು ಶ್ವೇತಪತ್ರ ಹೊರಡಿಸಿ ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿಯವರು ಮಿಸ್ಟರ್ ಸಿದ್ದರಾಮಯ್ಯನವರೇ, ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಉತ್ತರ ಕೊಡಿ ಅಂತ ಎಕ್ಸ್ ಖಾತೆಯಲ್ಲಿ ಪ್ರಶ್ನೆ ಎತ್ತಿದ್ದಾರೆ. ಈ ನಕಲಿ ಖಾತೆಗಳ ಹಿಂದಿರುವ ಅಸಲಿ ಮುಖವಾಡ ಯಾರದ್ದು? ಬ್ಯಾಂಕ್ ಖಾತೆ ಇಲ್ಲದವರಿಗೆ ಕೋಟಿ ಕೋಟಿ ಹಣ ಪಾವತಿಯಾಗಿದ್ದು ಹೇಗೆ? ನಾಡಿನ ಜನತೆಗೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಡ ಮಹಿಳೆಯರ ಖಾತೆಗೆ ಜಮೆಯಾಗಬೇಕಾಗಿದ್ದ 3 ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಾಕಿ ಇದೆ. ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣದ ಲೆಕ್ಕವನ್ನ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಕೊಟ್ಟಿಲ್ಲ. ಬಾಕಿ ಹಣ ಬಿಡುಗಡೆ ಮಾಡಿ ಹಣದ ಸ್ಥಿತಿಗತಿ ಕುರಿತು ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಬೇಕು ಅಂತಾನು ಬಿಜೆಪಿ ಪೋಸ್ಟ್ ಹಾಕಿದೆ. ಇದು ಗ್ಯಾರಂಟಿಗಳ ನೆಪದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಾಕಿರುವ ಕನ್ನ ಅಂತ ಜೆಡಿಎಸ್ ಆರೋಪ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯನ್ನು ಬಡವರಿಗಾಗಿ ಜಾರಿ ಮಾಡಿದೆಯೋ ಅಥವಾ ಕಾಂಗ್ರೆಸ್ ಪಕ್ಷದ ಚುನಾವಣೆ ಫಂಡ್ ಕಲೆಕ್ಷನ್ ಮಾಡಿಕೊಳ್ಳೋದಕ್ಕೆ ರೂಪಿಸಿದ್ದ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಗೋಲ್ಮಾಲ್, ತಾಂತ್ರಿಕ ದೋಷದಿಂದ ಆಗಿಲ್ಲ, ವ್ಯವಸ್ಥಿತ ಭ್ರಷ್ಟಾಚಾರ ಅನ್ನಿಸ್ತಾ ಇದೆ. ನಾಪತ್ತೆಯಾದ 3 ಕಂತಿನ ಲೂಟಿ ಹಣ ಯಾರ ಜೇಬು ಸೇರಿತು? ಸರ್ಕಾರ ಕೂಡಲೇ ಈ ಹಗರಣದ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತ ಜೆಡಿಎಸ್ ಆಗ್ರಹಿಸಿದೆ. ಹೀಗೆ ಒಂದ್ ಕಡೆ ಗೃಹಲಕ್ಷ್ಮಿಯ ಜಟಾಪಟಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ನ ಜಟಾಪಟಿ ಮುಂದುವರೆದಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ಒಂದ್ ಕಡೆ ರೈತರ ಹೋರಾಟಗಳು ದೊಡ್ಡದಾಗಿ ನಡೀತಾ ಇದ್ದಾವೆ, ಮತ್ತೊಂದು ಕಡೆ ಯೋಜನೆಯ ಪರ ರೈತರ ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಹೋರಾಟಕ್ಕಿಂತ ತೀವ್ರ ಚರ್ಚೆ ಆಗ್ತಾ ಇರುವಂತದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಬಹಿರಂಗ ಚರ್ಚೆಯ ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಅವರ ಕೂಸು ಅಂತ ಕಾಂಗ್ರೆಸ್ನವರು ಹೇಳ್ತಾನೆ ಇದ್ದಾರೆ. ಇದಕ್ಕೆ ನಿನ್ನೆ ಉತ್ತರ ಕೊಟ್ಟಿದ್ದ ಎಚ್.ಡಿ. ಕುಮಾರಸ್ವಾಮಿ, ಹೌದು, ಯೋಜನೆ ತಂದಿದ್ದು ನಾನೇ, ರೈತರು ಬೇಡ ಅಂದ ಮೇಲೆ ಯೋಜನೆಯನ್ನು ಕೈ ಬಿಟ್ಟಿದ್ದು ನಾನೇ ಅಂತ ಹೇಳಿಕೆ ಕೊಟ್ಟಿದ್ದು. ಜೊತೆಗೆ ಬಹಿರಂಗ ಚರ್ಚೆಗೆ ಬೇಕಿದ್ರೆ ಬೈರಮಂಗಲಕ್ಕೆ ಬನ್ನಿ, ರೈತರೆದುರೇ ಚರ್ಚೆ ಮಾಡೋಣ ಅಂತ ಸಿಎಂಗೆ ಸವಾಲು ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ಕರೆದಾಗ ಬರಲಿಲ್ಲ, ಅನುಭವಿಗಳ ಜೊತೆಗೆ ಮಾತಾಡಲಿ ಅಂತ ತಿರುಗೇಟು ಕೊಟ್ಟಿದ್ರು. ಆದರೆ ನಂತರ ಮುಖ್ಯಮಂತ್ರಿಯವರು ಯಾವಾಗ ಕುಮಾರಸ್ವಾಮಿಯವರ ಎಕ್ಸಾಕ್ಟ್ ಪಂಥಾಹ್ವಾನವನ್ನು ಕೇಳಿಸ್ಕೊಂಡ್ರು, ಆ ಪಂಥಾಹ್ವಾನವನ್ನು ಸ್ವೀಕರಿಸಿ ನಿನ್ನೆ ಸಂಜೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿದ್ರು. ಕುಮಾರಸ್ವಾಮಿ ಅವರೇ, ತಾವು ಪ್ರಾರಂಭಿಸಿರತಕ್ಕಂತಹ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆಗೆ ನಾನು ಚರ್ಚಿಸೋದಕ್ಕೆ ಉತ್ಸುಕನಾಗಿದ್ದೇನೆ. ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ. ಹೀಗೆ ಕೇವಲ 2 ಸೆಂಟೆನ್ಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದರು. ಡಿಕೆ ಶಿವಕುಮಾರ್ ಅವರ ಪತ್ರ ತಲುಪಿದ ಮರುಗಳಿಗೆಯಲ್ಲಿನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಿಂಚಿನ ರೀತಿಯಲ್ಲಿ ಪ್ರತಿಕ್ರಿಯೆಯ ಪತ್ರವನ್ನು ಬರೆದಿದ್ದರು. ತಾವು ಪ್ರಸ್ತಾಪಿಸಿರುವ ಸಭೆಯನ್ನು ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳದಲ್ಲಿ ನಡೆಸುವಂಥದ್ದು ಉತ್ತಮ. ಜೂನ್ 26ಕ್ಕೆ ನನಗೆ ಪೂರ್ವ ನಿಗದಿತ ಸಭೆಗಳಿದ್ದು 27ಕ್ಕೆ ಬಿಡದಿಗೆ ಬನ್ನಿ ಅಂತ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ರು. 26 ಈಗಾಗಲೇ 1 ತಿಂಗಳ ಹಿಂದೆನೇ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲೋ ಅಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ. 26ನೇ ತಾರೀಕಿನ ಕನಕಪುರದಲ್ಲಿ ಮುಮ್ಮಡಿ ಸ್ವಾಮೀಜಿಯವರು ಲಿಂಗೈಕ್ಯರಾದಂತಹ ಕಾರಣಕ್ಕಾಗಿ ಅಲ್ಲಿಗೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕಾಗಿ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡಲಿಲ್ಲ ಮುಖ್ಯಮಂತ್ರಿ ಶಿವಕುಮಾರ್ ಅವರು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಮಧ್ಯೆ ಯಾವ ಜಾಗದಲ್ಲಿ ಚರ್ಚೆ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ.
ಬೈರ್ಮಂಗ್ಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದ್ರೆ ರೈತರ ಸಂಕಷ್ಟ ಯಾರು ಬಂದು ಕೇಳಿಲ್ಲ. ತುಂಬ ಹೃದಯದಿಂದ ಮುಖ್ಯಮಂತ್ರಿಗಳಿಗೆ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಇರ್ತಕ್ಕಂಥ 9 ರೆವಿನ್ಯೂ ಗ್ರಾಮಗಳಲ್ಲಿ ನಾನು ಮತ್ತೆ ಹೇಳ್ತೇನೆ, ಯಾವ ತಂಡ ಇಲ್ಲ ಕುಮಾರಣ್ಣಂಗೆ, ನಮಗೆ ಯಾರು ಪ್ರತಿನಿಧಿಗಳು ಕರ್ಕೊಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರ್ದು ಅಲ್ಲ, ಈ ನಾಡಿನ ಜನರದ್ದು, ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರು ಅದೇ ಗೌರವ ಕೊಡಬೇಕು. ಬೇರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಂಥದಕ್ಕೆಲ್ಲ ಬರಲ್ಲ, ಕೇವಲ ಕರೀತಾರೆ ಅಷ್ಟೇ, ಆದರೆ ಕುಮಾರಸ್ವಾಮಿ ಅವರು ಬಿಡೋದಿಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದರೆ, ಕುಮಾರಸ್ವಾಮಿ ಅವರದ್ದು ಬಾಲಿಶ ವರ್ತನೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಟೀಕಿಸಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು, ಅವ್ರು ಬರಲ್ಲ ಬಿಡಲ್ಲ, ಈ ಪರಿಸ್ಥಿತಿ ಇದು. ಡಿ ಕೆ ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥ ಆಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡರ್ಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಅದು ಎಂಡದು. ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರು ಯಾವಾಗ ಫೇಸ್ ಟು ಫೇಸ್ ಕುಳಿತುಕೊಂಡು ಮಾತಾಡ್ತಾರೆ, 26ಕ್ಕೆ ಮಾಡ್ತಾರಾ, 27ಕ್ಕೆ ಮಾಡ್ತಾರಾ, ಅಥವಾ 2 ದಿನ ಬಿಟ್ಟು ಬೇರೆ ಯಾವಾಗಾದ್ರೂ ಮಾಡ್ತಾರಾ, ವಿಧಾನಸೌಧದಲ್ಲಿ ಮಾಡ್ತಾರಾ, ಬೈರ್ಮಂಗಲದಲ್ಲಿ ಮಾಡ್ತಾರಾ ಗೊತ್ತಿಲ್ಲ. ಆದರೆ ನಿಜಕ್ಕೂ ಇವರು ಮಾತುಕತೆಯನ್ನು ಮಾಡೋದು ಸೀರಿಯಸ್ ಹೌದು ಅಂತ ಹೇಳಿ ಆದರೆ ಕೆಲವೊಂದು ವಿಚಾರಗಳು ಇತ್ಯರ್ಥ ಆಗಲೇಬೇಕಾಗತ್ತೆ. ಇನ್ನು ಮುಂದೆ ನಿಜಕ್ಕೂ ರೈತರ ಜಮೀನನ್ನು ಯಾರೂ ಕೂಡ ಸ್ವಾಧೀನಪಡಿಸ್ಕೊಳ್ಳೋದೇ ಇಲ್ವಾ, ಅಥವಾ ಕೇವಲ ಬಿಡದಿಯ ವಿಚಾರಕ್ಕೆ ಮಾತ್ರ ಸ್ವಾಧೀನಕ್ಕೆ ವಿರೋಧ ಇರುವಂಥದ್ದು? ಇದಾದರೂ ರಾಜ್ಯದ ಜನರ ಮುಂದೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಡೆದಂಥ ಅಡ್ಡ ಮತದಾನದ ವರದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಕೈ ಸೇರಿದೆ. ಯಾರ್ಯಾರು ಕಾಂಗ್ರೆಸ್ಗೋಸ್ಕರ ಕ್ರಾಸ್ ವೋಟ್ ಮಾಡಿದ್ರು ಅನ್ನೋದ್ರ ಬಗ್ಗೆನ ಪ್ರಾಥಮಿಕ ವರದಿಯನ್ನು ವಿಜೇಂದ್ರ ಹಾಗೂ ಆರ್ ಅಶೋಕ್ ಇಬ್ಬರು ಕೂಡ ನಿತಿನ್ ನಬೀನ್ ಅವರಿಗೆ ತಲುಪಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ನಡೆದಿರುವಂಥದ್ದು ಗೌಪ್ಯ ಮತದಾನ. ಹೀಗಾಗಿ ಯಾವ್ಯಾವ ಬಿಜೆಪಿ ಶಾಸಕರು ಪಕ್ಷದ ನಿಯಮವನ್ನು ಮೀರಿ, ಪಕ್ಷದ ಆದೇಶವನ್ನು ಮೀರಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಬಿಜೆಪಿಯವರಿಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಿದ್ರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಯಾವ್ಯಾವ ಶಾಸಕರು ಕಾಂಗ್ರೆಸ್ನಲ್ಲಿ ಯಾವ ನಾಯಕರನ್ನ ಭೇಟಿಯಾಗಿದ್ರು ಅಂತ ನಿತಿನ್ ನಬೀನ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿರುವ ಬಿಜೆಪಿ ರಾಷ್ಟ್ರೀಯ ಕಚೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರು ಕೂಡ ಒಂದೊಂದು ಫೈಲ್ಗಳನ್ನು ಹಿಡ್ಕೊಂಡಿದ್ರು. ಈ ಫೈಲ್ಗಳಲ್ಲೇ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋ ಮಾಹಿತಿಯನ್ನು ಬಹುಶಃ ಅವರು ತೆಗೆದುಕೊಂಡು ಹೋಗಿರಬೇಕು. ಇದೇ ವರದಿಯನ್ನು ನಿತಿನ್ ನಬೀನ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ರಾಜ್ಯ ನಾಯಕರಿಗೂ ಮೊದಲನೇ ಹೈಕಮಾಂಡ್ ನಾಯಕರು ಅಡ್ಡ ಮತದಾನ ಮಾಡಿದವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಇಟ್ಕೊಂಡಿದ್ರಂತೆ. ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿಪ್ಪು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನ ಬಹಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಸೊ ನಾವು ಹೋಗಕ್ ಮುಂಚೆ ಅವರನ್ನು ಕೂಡ ಬಹಳ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡಿದ್ದಾರೆ. ಯಾರು ಈ ತರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ನಾವು ಸರಿಯಾದಂತ ಸಮಯಕ್ಕೆ ಸೂಕ್ತ ಕ್ರಮಗಳನ್ನ ನಾವು ತೆಗೆದುಕೊಳ್ತೀರಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವ್ರಿಗೆ, ಮೋಸ ಮಾಡಿದವ್ರಿಗೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೂ ಏನಾದರೂ ಮಾಹಿತಿಗಳಿದ್ದು ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ವಿಜೇಂದ್ರ ಆರ್ ಅಶೋಕ್ ಬಳಿಯಲ್ಲಿ ಮಾಹಿತಿ ಪಡೆದಿರುವಂತಹ ನಿತಿನ್ ನಬೀನ್ ಅವರು ಅಡ್ಡ ಮತದಾನದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಜೊತೆಗೆ ಪಕ್ಷದೊಳಗಿನ ಬಿಕ್ಕಟ್ಟನ್ನು ಬಿಟ್ಟು ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡಿ ಅಂತಾನೂ ಕೂಡ ಹೇಳಿ ಕಳಿಸಿದ್ದಾರೆ. ಇದರ ನಡುವೆ ನಾಳೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಕೂಡ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ.
ಬಿಜೆಪಿಯವರ ಜೊತೆಗೆ JDSನಲ್ಲೂ ಕೂಡ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನು ಅವರು ಸಲ್ಲಿಕೆ ಮಾಡಬಹುದು. ಅಡ್ಡ ಮತದಾನ ಮಾಡಿಸಿದ್ಯಾರು, ಮಾಡಿದವರು ಯಾರು, ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿತಿನ್ ನಬೀನ್ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರ ಇದು ಭಕ್ತರ ಪಾಲಿಗೆ ಆ ಬಾಲರಾಮನನ್ನು ನೋಡುವಂಥದ್ದೇ ಒಂದು ವಿಶೇಷ. ಆ ಬಾಲರಾಮನ ದರ್ಶನಕ್ಕಾಗಿ ಈಗಾಗಲೇ ಕೋಟ್ಯಂತರ ಭಕ್ತರು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ನಿರ್ವಹಣೆಗೆ ಭಕ್ತರ ಕಡೆಯಿಂದ ನೂರಾರು ಕೋಟಿ ರೂಪಾಯಿ ಹಣ ಕೂಡ ಹರಿದು ಬಂದಿದೆ. ಭಕ್ತರು ಕೊಡುವ ದೇಣಿಗೆ ನಿರ್ವಹಣೆಗೆ ಅಂತ ನಂಬಿಕಸ್ಥರನ್ನ ಯೋಗಿ ಸರ್ಕಾರ ನೇಮಿಸಿತ್ತು. ಆದರೆ ಆ ನಂಬಿಕೆ ಈಗ ಸುಳ್ಳಾಗಿದೆ. ಭಕ್ತರ ಭಕ್ತಿಗೆ ದ್ರೋಹ ಬಗೆದಿದ್ದಾರೆ. ಅಯೋಧ್ಯೆಯ ದೇಣಿಗೆ ಹಣ ದುರ್ಬಳಕೆ ಆಗಿರುವಂಥದ್ದು SIT ತನಿಖೆಯಲ್ಲಿ ಬಹುತೇಕ ರುಜುವಾತಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ಕೊಟ್ಟ ದೇಣಿಗೆ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಪ್ರತಿಪಕ್ಷದವರು ಆರೋಪವನ್ನು ಮಾಡಿದರು. 50 ಕೋಟಿಯಿಂದ 200 ಕೋಟಿ ರೂಪಾಯಿವರೆಗೆ ಅಕ್ರಮ ನಡೆದಿದೆ, ಹುಂಡಿ ಹಣ ಎಗರಿಸಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಆದಿಯಾಗಿ ಎಲ್ಲರೂ ಆರೋಪವನ್ನು ಮಾಡ್ತಾ ಇದ್ರು. ಹುಂಡಿ ಹಣ ಲೂಟಿ ಮಾಡಿದ್ದಾರೆ, ಭಕ್ತರು ಕೊಟ್ಟ ಚಿನ್ನ ಬೆಳ್ಳಿಯ ಲೆಕ್ಕ ಕೊಟ್ಟಿಲ್ಲ, ಅಯೋಧ್ಯೆ ರಾಮ ಮಂದಿರ ಭೂಮಿ ಖರೀದಿಯಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತೆಲ್ಲ ಆರೋಪವನ್ನು ಮಾಡಿದ್ದರು. ವಿರೋಧ ಪಕ್ಷಗಳ ಆರೋಪವನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ತಳ್ಳಿ ಹಾಕಲಿಲ್ಲ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಲೂಟಿ ಆಗೋದಕ್ಕೆ ಬಿಡೋದಿಲ್ಲ, SIT ರಚನೆ ಮಾಡ್ತೀವಿ ಅಂತ ಹೇಳಿದರು. ಅದಾದ ಮೇಲೆ SIT ರಚಿಸಿದ್ರು. 15 ದಿನದೊಳಗೆ SIT ತನ್ನ ಮಧ್ಯಂತರ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಶ್ರೀರಾಮನ ಹಣವನ್ನು ಯಾರೇ ನುಂಗಿದ್ರು, ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಶಿಕ್ಷೆ ಆಗುತ್ತೆ ಅಂತ ಯೋಗಿ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಜೂನ್ 13ರಿಂದ ಇಲ್ಲಿವರೆಗೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡಿ 150 ಪುಟಗಳ ವರದಿಯನ್ನು ಯೋಗಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ದೇಣಿಗೆ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ 100ಕ್ಕೂ ಹೆಚ್ಚು ಜನರನ್ನ ಈ ಒಂದು SIT ಸಂಪರ್ಕಿಸಿತ್ತು. ಟ್ರಸ್ಟ್ ಸದಸ್ಯರು, ಆಡಳಿತ ಮಂಡಳಿಯ 42 ಪ್ರಮುಖರನ್ನ ಈ SIT ವಿಚಾರಣೆಗೂ ಕೂಡ ಒಳಪಡಿಸಿದೆ. ಹಣ ಎಣಿಕೆಗೆ ಟ್ರಸ್ಟ್, ಆಡಳಿತ ಮಂಡಳಿ ಹಾಗೂ SBIನ ಬ್ಯಾಂಕ್ ತಂಡ ಕೆಲಸ ಮಾಡಿರುವಂಥದ್ದನ್ನು ಪತ್ತೆ ಹಚ್ಚಿಕೊಂಡಿದೆ. ಹೀಗಿದ್ದು ಹಣ ಎಣಿಕೆಯಲ್ಲಿ ಅಕ್ರಮ ನಡೆದಿರುವಂಥದ್ದು ದೃಢಪಟ್ಟಿದೆ ಅಂತ SIT ಹೇಳ್ತಾ ಇದೆ. ಇಲ್ಲಿವರೆಗೂ ಆರೋಪಿಗಳಿಂದ 2 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ. 45 ದಿನಗಳ CCTV ದೃಶ್ಯಗಳು ಮಾತ್ರ SITಗೆ ಲಭ್ಯವಾಗಿವೆ. ಉಳಿದ CCTV ದೃಶ್ಯಗಳು ಸ್ವಯಂಚಾಲಿತವಾಗಿ ಆಟೋಮ್ಯಾಟಿಕ್ ಆಗಿ ಅಳಿಸಿ ಹೋಗಿವೆ, ಡಿಲೀಟ್ ಆಗಿವೆ ಅಂತ ವರದಿ ಹೇಳ್ತಾ ಇದೆ. ಕೆಲವು CCTV ದೃಶ್ಯಗಳನ್ನು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಿಸಿದ್ದಾರೆ. ಹೆಚ್ಚಿನ ಸಾಕ್ಷ್ಯ ಸಂಗ್ರಹಿಸೋದಕ್ಕೆ FSL ಸಹಾಯವನ್ನು ಈಗ ಪಡೆಯೋದಕ್ಕೆ SIT ಮುಂದಾಗಿದೆ. ಡ್ರೆಸ್ ಕೋಡ್, ಸಿಬ್ಬಂದಿಯ ಎಂಟ್ರಿ, ಎಕ್ಸಿಟ್ ಈ ತಪಾಸಣೆಗಳಲ್ಲೂ ಕೂಡ ಲೋಪ ಇರುವಂಥದ್ದನ್ನು SIT ತಂಡ ಪತ್ತೆ ಹಚ್ಚಿದೆ. ಕಳೆದ 11 ತಿಂಗಳಲ್ಲಿ ಈ ಅಯೋಧ್ಯೆಯ ರಾಮ ಮಂದಿರದ ಹಣ ಎಣಿಸುವಂತಹದರ ಭದ್ರತೆಗಾಗಿ 10 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದಾರಂತೆ. ಹೀಗಿದ್ದು ಭಕ್ತರು ನೀಡಿದ್ದ ನಗದು, ಬೆಳ್ಳಿ, ಚಿನ್ನದ ಲೆಕ್ಕದಲ್ಲಿ ವ್ಯತ್ಯಾಸ ಇದೆ. ಜ್ಯುವೆಲರ್ಸ್ ಸಂಘ ಟ್ರಸ್ಟ್ಗೆ 60 ಕೆಜಿಯಷ್ಟು ಬೆಳ್ಳಿಯನ್ನು ಹಸ್ತಾಂತರಿಸಿದ್ದಾರೆ. ಆದರೆ 60 ಕೆಜಿ ಬೆಳ್ಳಿ ಇಟ್ಟಿಗೆಗಳ ಬಗ್ಗೆ ಟ್ರಸ್ಟ್ನಲ್ಲಿ ದಾಖಲೆಗಳೇ ಇಲ್ಲ. ಸಮಗ್ರ ತನಿಖೆಗೆ ಇನ್ನೂ ಹೆಚ್ಚಿನ ಕಾಲಾವಕಾಶ ನೀಡಬೇಕು ಅಂತ SIT ಯೋಗಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಇದಿಷ್ಟು SIT ಸಲ್ಲಿಸಿರುವ ಪ್ರಾಥಮಿಕ ವರದಿಯಲ್ಲಿರತಕ್ಕಂತಹ ಅಂಶಗಳು ಅಂತ ಗೊತ್ತಾಗಿದೆ. ಆದರೆ ಯೋಗಿ ಸರ್ಕಾರ SIT ವರದಿಯನ್ನು ಇನ್ನೂ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿಲ್ಲ. ಈ ಮಧ್ಯೆ CBI ತನಿಖೆಗಾಗಿ ಸುಪ್ರೀಂ ಕೋರ್ಟ್ಗೆ PIL ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ SIT ತನಿಖೆಯಲ್ಲಿ ಲೋಪದೋಷ ಕಂಡು ಆಗುವಂತಹ ಅನುಮಾನಗಳಿವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನೇರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯಬೇಕು, CBI ನೇತೃತ್ವದಲ್ಲಿ SIT ರಚಿಸಬೇಕು ಅಂತ PIL ಸಲ್ಲಿಕೆ ಆಗಿದೆ. ಉತ್ತರ ಪ್ರದೇಶದ ಹಿರಿಯ ವಕೀಲರಾದ ಅಜಯ್ ಕುಮಾರ್ ರಾಯ್ ಮತ್ತು ದಿನೇಶ್ ಕುಮಾರ್ ಯಾದವ್ ಈ ಜಂಟಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದೇವಸ್ಥಾನದ ದೇಣಿಗೆ ರಿಜಿಸ್ಟರ್ಗಳು, ಆಡಿಟ್ ವರದಿಗಳು, CCTV ದೃಶ್ಯಾವಳಿಗಳು, ಬ್ಯಾಂಕ್ ದಾಖಲೆಗಳು ಸೇರಿದಂತೆ ಎಲ್ಲವೂ ಡಿಜಿಟಲ್ ದಾಖಲೆಗೆ ಒಳಪಡಿಸಬೇಕು. ರಾಮ ಮಂದಿರದ ಆಸ್ತಿ, ಹಣ, ಎಲೆಕ್ಟ್ರಾನಿಕ್ ಡೇಟಾವನ್ನು ಯಾರೂ ನಾಶಪಡಿಸದಂತೆ, ತಿರುಚದಂತೆ ಕೋರ್ಟ್ ಕಟ್ಟುನಿಟ್ಟಿನ ತಡೆಯಾಜ್ಞೆಯನ್ನು ನೀಡಬೇಕು ಅಂತ PILನಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾನುವಾರ ದೇಶಾದ್ಯಂತ ನೀಟ್ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ. ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಟೈಮ್ಗೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರದೇ ಎಕ್ಸಾಮ್ ವಂಚಿತರಾಗಿತ್ತು. ಆಂಧ್ರ, ತೆಲಂಗಾಣ, ದೆಹಲಿ, ಮಹಾರಾಷ್ಟ್ರದಲ್ಲೂ ಇಂಥ ಘಟನೆಗಳು ನಡೆದಿತ್ತು. ಆದರೆ ದೇಶದಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಬೆಂಗಳೂರಿನ 3 ವಿದ್ಯಾರ್ಥಿನಿಯರ ಕಣ್ಣೀರಿನ ಕಥೆ. ನೀಟ್ ಎಕ್ಸಾಮ್ ದಿನವೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಇತ್ತು. ಇದರಿಂದಾಗಿ ಟ್ರಾಫಿಕ್ ಜಾಮ್ ಆದಂತಹ ಕಾರಣಕ್ಕಾಗಿಯೇ ನೀಟ್ ಎಕ್ಸಾಮ್ಗೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿನಿಗಳಿಗೆ ತಲುಪೋದಕ್ಕೆ ಆಗಿಲ್ಲ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡಿದರು. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ BJPಯವರು ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡಿದರು. ಇವತ್ತು ನೋಡಿದರೆ ವಿದ್ಯಾರ್ಥಿನಿಯೇ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಬೆಂಗಳೂರು ಪೊಲೀಸರು
ಫ್ಯಾಕ್ಟ್ ಚೆಕ್ ಮಾಡಿ ವರದಿ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆಗೆ ಅಭ್ಯರ್ಥಿ ಲೇಟಾಗಿ ಬಂದಿದ್ದನ್ನು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಮಧ್ಯಾಹ್ನ 12:57ಕ್ಕೆ RT ನಗರದ ಮನೆಯಿಂದ ವಿದ್ಯಾರ್ಥಿನಿ ಹೊರಟಿದ್ದಾಳೆ. ಮಧ್ಯಾಹ್ನ 1:30ಕ್ಕೆ ನೀಟ್ ಪರೀಕ್ಷಾ ಕೇಂದ್ರ ತಲುಪುವುದಕ್ಕೆ ಡೆಡ್ಲೈನ್ ಇತ್ತು. ಮಧ್ಯಾಹ್ನ 1:33ಕ್ಕೆ ಅಭ್ಯರ್ಥಿ ನೀಟ್ ಪರೀಕ್ಷಾ ಕೇಂದ್ರವನ್ನು ತಲುಪಿದ್ದಾರೆ. ಇಲ್ಲಿ CCTV ದೃಶ್ಯಗಳು ಮತ್ತು ಅಭ್ಯರ್ಥಿ ಬಂದಂತಹ ಮಾರ್ಗಗಳನ್ನು ಪರಿಶೀಲಿಸಿದಾಗ ಲೇಟಾಗಿ ಹೊರಟಿದ್ದು ಗೊತ್ತಾಗಿದೆ. ಎಕ್ಸಾಮ್ ಸೆಂಟರ್ಗೆ ಹತ್ತಿರವಿದ್ದ ಮಾರ್ಗ ಬಿಟ್ಟು ದೂರದ ಮಾರ್ಗವನ್ನು ಅಭ್ಯರ್ಥಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಗೊತ್ತಾಗಿದೆ. ಟ್ರಾಫಿಕ್ ಸಮಸ್ಯೆ ಇರಲಿಲ್ಲ, ರಸ್ತೆ ಸಂಚಾರ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಕಾಂಗ್ರೆಸ್ ಕಾರ್ಯಕ್ರಮ ಇದ್ದ ಮಾರ್ಗದಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅಂತ ಹೇಳಿ ಪೊಲೀಸರು ತಮ್ಮ ವರದಿ ಒಪ್ಪಿಸಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಆಗದಂತೆ ಸಂಚಾರಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿತ್ತು. CCTVಗಳು, ಪೋಷಕರ ಹೇಳಿಕೆಗಳು ಹಾಗೂ ಅಭ್ಯರ್ಥಿಯ ಪ್ರಯಾಣ ಮಾಡಿದಂತಹ ಮಾರ್ಗಗಳನ್ನು ಪರಿಶೀಲನೆ ಮಾಡಿ ಈ ವರದಿಯನ್ನು ನೀಡಲಾಗಿದೆ ಅಂತ ಬೆಂಗಳೂರು ಪೊಲೀಸರು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಇನ್ನಿಬ್ಬರಲ್ಲಿ ಒಬ್ಬರು ಮಾಗಡಿಯಿಂದ ಲೇಟಾಗಿ ಬಂದಿದ್ದಾರೆ, ಮತ್ತೊಬ್ಬರು ಹಳೆ ಹಾಲ್ ಟಿಕೆಟನ್ನು ತಂದಿದ್ದರಿಂದಾಗಿ ನೀಟ್ ಎಕ್ಸಾಮ್ನಿಂದ ವಂಚಿತರಾಗಿದ್ರು ಅಂತ ನಿನ್ನೆಯೇ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಬೆಂಗಳೂರು ಪೊಲೀಸರು ಕೊಟ್ಟಿರುವ ಈ ವರದಿಯನ್ನು KPCC ಅಧ್ಯಕ್ಷ BK ಹರಿಪ್ರಸಾದ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, BJP ತಯಾರಿಸಿದ ಸುಳ್ಳಿನ ರಾಜಕೀಯ ಸಾಬೀತಾಗಿದೆ ಅಂತ ಉಲ್ಲೇಖಿಸಿದ್ದಾರೆ. BJP ನಾಯಕರು ಸತ್ಯದ ಪರವಾಗಿ ನಿಲ್ಲುವ ಬದಲು ವಿದ್ಯಾರ್ಥಿಯ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಮೈಲೇಜ್ಗಾಗಿ ತಪ್ಪು ಮಾಹಿತಿಯನ್ನು ಹರಡಿದ್ದು ದುರದೃಷ್ಟಕರ. ಕರ್ನಾಟಕ ಸರ್ಕಾರವನ್ನು ಕೆಣಕುವ ಇಂತಹ ಪ್ರಯತ್ನಗಳು ಸಾಕ್ಷ್ಯಾಧಾರಗಳ ಮುಂದೆ ವಿಫಲವಾಗಿವೆ. ಬೆಂಗಳೂರು ಪೊಲೀಸರ ಸತ್ಯವನ್ನು ಜನರ ಮುಂದಿಟ್ಟು ವೃತ್ತಿಪರತೆ ತೋರಿಸಿದ್ದಕ್ಕೆ ಅಭಿನಂದನೆಗಳು. ಸರ್ಕಾರವನ್ನು ದೂಷಿಸಿದವರು ಕ್ಷಮೆ ಕೇಳಬೇಕು ಅಂತ BK ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ನೇರಳೆ ಮಾರ್ಗದ ಮೆಟ್ರೋ ರೈಲಲ್ಲಿ ತಾಂತ್ರಿಕ ದೋಷ ಆಗಿ ಗಂಟೆಗಟ್ಟಲೆ ಪ್ರಯಾಣಿಕರು ಪರದಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಈ ಸಮಸ್ಯೆ ಆಗಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸಂಜೆ 6 ಗಂಟೆಯಿಂದ ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ಆಗಿಲ್ಲ. ಸದ್ಯಕ್ಕೆ MG ರಸ್ತೆಯಿಂದ ವೈಟ್ ಫೀಲ್ಡ್ಗೆ ಹಾಗೂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ಚಲ್ಲಘಟ್ಟದವರೆಗೆ ಮಾತ್ರ ಮೆಟ್ರೋ ಸಂಚಾರ ನಡೀತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರ ವಕಾಲತ್ತಿನಿಂದ ವಕೀಲ ಸುನೀಲ್ ಹಿಂದೆ ಸರಿದಿದ್ದಾರೆ. ದರ್ಶನ್ ಪರ ವಕಾಲತ್ತು ವಹಿಸುವುದಿಲ್ಲ ಅಂತ 59ನೇ CCH ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಪ್ರಕರಣವನ್ನು ಹಷ್ಮತ್ ಪಾಷಾ ಅವರು ಮುನ್ನಡೆಸಲಿದ್ದಾರೆ. ಮಂಡ್ಯದ ಗಣಂಗೂರು ಟೋಲ್ ಅಕ್ಕಪಕ್ಕದ ರೈತರೆಲ್ಲ ಟೋಲ್ಗೆ ಮುತ್ತಿಗೆ ಹಾಕಿದ್ರು. ಸ್ಥಳೀಯ ರೈತರ ಕೃಷಿ ಉತ್ಪನ್ನವನ್ನು ಸಾಗಾಟಕ್ಕೂ ಟೋಲ್ ವಸೂಲಿ ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮಾಡಿದರು. ರೈತರ ಹೋರಾಟಕ್ಕೆ ಮಾಡಿದ ಟೋಲ್ ಅಧಿಕಾರಿಗಳು ಸ್ಥಳೀಯ ರೈತರ ವಾಹನಗಳಿಗೆ ಉಚಿತ ಸಂಚಾರಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬೆಳವಣಿಗೆಯ ಬೆನ್ನಲ್ಲೇ ಸಿಎಂ DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಂಪುಟ ಸೇರ್ಪಡೆಗೆ ಮ್ಯಾನೇಜ್ಮೆಂಟ್ ಮತ್ತು ಪೇಮೆಂಟ್ ಕೋಟಾ ಇದೆ, ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. 77 ವರ್ಷದ ಪತ್ನಿಯನ್ನು ಕೊಲೆ ಮಾಡಿ ವೃದ್ಧನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಿಹಾರದಿಂದ ಮಗನ ಮನೆಗೆ ಬಂದಿದ್ದ ಈ ವೃದ್ಧ ದಂಪತಿ ಕಾಯಿಲೆ ವಿಚಾರಕ್ಕೆ ಜಗಳ ಮಾಡಿಕೊಂಡು ದುರಂತ ಅಂತ್ಯಗೊಂಡಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ತೀವ್ರ ಮಳೆ ಕೊರತೆ ಎದುರಾಗಿದೆ. ಜೂನ್ 1ರಿಂದ 22ರವರೆಗೆ ವಾಡಿಕೆಯಂತೆ 136 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಎಲ್ನಿನೋ ಪ್ರಭಾವದಿಂದ ಮಳೆಯಾಗದೆ ಜಲಾಶಯಗಳು ಅರ್ಧಕ್ಕರ್ಧ ಖಾಲಿಯಾಗಿವೆ. ಆದರೆ ಆಗಸ್ಟ್ವರೆಗೂ ನೀರಿನ ಸಮಸ್ಯೆ ಆಗುವುದಿಲ್ಲ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ಸಿನಿಮಾ ಸ್ಟೈಲ್ನಲ್ಲೇ ಪ್ರತಿಪಕ್ಷದವರನ್ನ ಕೆಡಕಿದ್ರು. ಎಲೆಕ್ಷನ್ಗೆ ಮೊದಲು DMK ನಾಯಕ ಸ್ಟಾಲಿನ್ ಮಾಡಿದ್ದ ಸನ್ನೆಯನ್ನೇ ಅಣಕಿಸಿದ್ರು. ಸದನದಲ್ಲೇ TVK ಶಾಸಕರು ಇದನ್ನು ಎಂಜಾಯ್ ಮಾಡಿದರೆ DMKಯವರು ಸಭಾತ್ಯಾಗ ಮಾಡಿದರು. ಮಳೆಗಾಲದಲ್ಲಿ ಮಳೆ ಗಾಳಿ ಅಬ್ಬರಿಸುವುದನ್ನು ನೋಡಿದ್ದೀವಿ. ಆದರೆ ದೆಹಲಿ ಹರಿಯಾಣಕ್ಕೆ ಧೂಳಿನ ಬಿರುಗಾಳಿ ಅಪ್ಪಳಿಸಿದೆ. ಹವಾಮಾನ ಇಲಾಖೆ ದೆಹಲಿ ಹಲವು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಜನ ಮಾಸ್ಕ್, ಕನ್ನಡಕ ಬಳಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಭ್ರಷ್ಟಾಚಾರ ಆರೋಪದಲ್ಲಿ ಪಶ್ಚಿಮ ಬಂಗಾಳದ ಬಿಧಾನ್-ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. TMC ನಾಯಕಿ ಟೀನಾ ಭೌಮಿಕ್ ಸಹ ಅವರ ನಿವಾಸದಲ್ಲಿ 3.5 kg ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಇನ್ನೊಂದು ಕಡೆ ಭ್ರಷ್ಟಾಚಾರ ಆರೋಪದ ಮೇಲೆ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ತಾರಕೇಶ್ವರ ಪುರಸಭೆಯ ಮಾಜಿ ಅಧ್ಯಕ್ಷರನ್ನ ಅರೆಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಹಿರಿಯ TMC ನಾಯಕ ಸಮಂತ್ಗೆ ಸಾರ್ವಜನಿಕರು ಶೂ ಹಾರ ಹಾಕಿ ಕಿವಿ ಹಿಡಿಸಿ ಬಸ್ಕಿ ಹೊಡೆಸಿದ್ದಾರೆ. ಉತ್ತರಾಖಂಡದ ನಾಗರಾಸು ಗುರುದ್ವಾರದಲ್ಲಿ ನಿಹಾಂಗ್ ಸಿಖ್ಖರು ಮತ್ತು ಗುರುದ್ವಾರ ಆಡಳಿತ ಮಂಡಳಿಯ ನಡುವೆ ವಿವಾದ ಆಗಿದೆ. ಪ್ರಕರಣದಲ್ಲಿ ಬಂಧಿಸಿರುವ ನಿಹಾಂಗ್ ಸಿಖ್ಖರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೆಲ ನಿಹಾಂಗ್ ಸಿಖ್ಖರು ಗುರುದ್ವಾರವನ್ನು ವಶಪಡಿಸಿಕೊಂಡಿದ್ದಾರೆ. ಇವತ್ತು ಸಂಧಾನಕ್ಕೆ ಬಂದಿದ್ದ ಸಿಖ್ ನಿಯೋಗ ಬರಿಗೈಯಲ್ಲಿ ವಾಪಸ್ಸಾಗಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ 20 ಸಂಸದರು ಹಾಗೂ ಶಿವಸೇನೆಯ 6 ಲೋಕಸಭಾ ಸದಸ್ಯರು ಏಕನಾಥ್ ಶಿಂದೆ ಬಣಕ್ಕೆ ಸೇರಿದ್ದಾಯಿತು. ಈಗ ಶರದ್ ಪವಾರ್ NCP ಪಕ್ಷದ 8 ಲೋಕಸಭಾ ಸದಸ್ಯರು
ಅವರ ಪೈಕಿ 5 ಪಕ್ಷ ತೊರೆದು ಬಿಜೆಪಿ ನೇತೃತ್ವದ ಎನ್ಡಿಎ ಸೇರೋದಕ್ಕೆ ಸಜ್ಜಾಗಿದ್ದಾರೆ. ಇರಾನ್ ಮೇಲೆ ವಿಧಿಸಿದ್ದ ತೈಲ ನಿರ್ಬಂಧಗಳನ್ನು ಅಮೆರಿಕ ತಾತ್ಕಾಲಿಕವಾಗಿ ತೆರವುಗೊಳಿಸಿದೆ. ಈ ಕುರಿತು ಯುಎಸ್ ಖಜಾಂಚಿ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಘೋಷಣೆ ಮಾಡಿದ್ದಾರೆ. ಚೀನಾದಿಂದ J-10CE ಯುದ್ಧ ವಿಮಾನಗಳನ್ನು ಖರೀದಿಸಲು ಬಾಂಗ್ಲಾದೇಶ ಆಸಕ್ತಿ ತೋರಿದೆ. ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ಚೀನಾ ಪ್ರವಾಸ ಕೈಗೊಂಡಿದ್ದು ವಿಮಾನ ಖರೀದಿಸುವ ಸಂಬಂಧ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಇಂದು ಪದ್ಮ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿತರಿಸಿದರು. ಮಲಯಾಳಂನ ಖ್ಯಾತ ನಟ ಮಮ್ಮೂಟಿ, ಖ್ಯಾತ ಗಾಯಕಿ ಅಲ್ಕಾ ಯಾಗ್ನಿಕ್ ಹಾಗೆಯೇ ಟೆನ್ನಿಸ್ ದಿಗ್ಗಜ ವಿಜಯ್ ಅಮೃತರಾಜ್, ಟೀಂ ಇಂಡಿಯಾದ ಆಟಗಾರ ರೋಹಿತ್ ಶರ್ಮಾಗೂ ಪದ್ಮ ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸಲಾಯಿತು. ಇನ್ನು ಕರ್ನಾಟಕದ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಪದ್ಮ ಪುರಸ್ಕಾರ ಸಿಕ್ಕಿದೆ. ಹಾಗೆಯೇ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳ ಮಾಲೀಕ ರಾಜಕಾರಣಿಯೂ ಕೂಡ ಆಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಕೂಡ ಪದ್ಮ ಗೌರವವನ್ನು ನೀಡಲಾಯಿತು. ಮಧ್ಯಪ್ರಾಚ್ಯ ಸಂಘರ್ಷ ಮತ್ತು ಅಮೆರಿಕ ಇರಾನ್ ರಾಜಕೀಯ ಮೇಲಾಟಗಳ ನಡುವೆಯೇ ಭಾರತೀಯ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಇಂದಿನ ವಹಿವಾಟಿನಲ್ಲಿ ಸೆನ್ಸೆಕ್ಸ್ -1.16% ಇಳಿಕೆ ಕಂಡಿದೆ. ನಿಫ್ಟಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕುಸಿದಿದೆ. ಜೂನ್ 26 ಶುಕ್ರವಾರ ಐರ್ಲೆಂಡ್ ವಿರುದ್ಧ ಅಂತಾರಾಷ್ಟ್ರೀಯ T20 ಪಂದ್ಯ ನಡೆಯಲಿದೆ. ಭಾರತ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಆಡುವುದು ಖಚಿತವಾಗಿದೆ. ಬಿಸಿಸಿಐ ಮೊದಲ ಬಾರಿಗೆ 15 ವರ್ಷದ ವೈಭವ್ ಸೂರ್ಯವಂಶಿಗೆ ಟೀಂ ಇಂಡಿಯಾ ಜರ್ಸಿಯನ್ನು ನೀಡಿರುವ ವಿಡಿಯೋವನ್ನು ಹಂಚಿಕೊಂಡಿದೆ.